ಅಂತ ಗೊಂದಲ ಸೇರ್ಕೊಂಡ್ಬಿಟ್ಟು ಏನ್ ಹೇಳಬೇಕು ಏನ್ ಬಿಡಬೇಕು ಯಾವ ಸ್ಟೇಟ್ಮೆಂಟ್ ಕೊಡಬೇಕು ಯಾವ ಸ್ಟೇಟ್ಮೆಂಟ್ ಕೊಡಬಾರದು ಕೊನೆಗೆ ಬಿಜೆಪಿ ನಾಯಕರೇ ವೇದಿಕೆ ಮೇಲೆ ಇರ್ತಿರ್ಲಿಲ್ಲ ಸೊ ಅಂತ ಒಂದು ಸ್ಥಿತಿ ಉದ್ಭವ ಆಗ್ಬಿಡ್ತು ಜೊತೆಗೇನು ಅಂದ್ರೆ ಇವ್ರು ಏನೇನು ಮಾತಾಡಬೇಕಲ್ಲ ಅದನ್ನೆಲ್ಲವನ್ನೂ ಕೂಡ ಈ ಶಿವಸೇನೆಯವರು ಮಾತಾಡೋಕೆ ಶುರು ಮಾಡ್ಬಿಟ್ರೆ ಅದರಲ್ಲೂ ಮೂಲ ಶಿವಸೇನೆಯವರು ಇಲ್ಲ ಇಲ್ಲಿ ದಂಗೆ ಆಗಿದ್ದೆ ತಪ್ಪು ಅದಕ್ಕೆ ನಾವೇ ಕಾರಣ ಅಂತ ಅಪ್ಪ ಮಗ ಹೇಳ್ಕೊಂಡು ಅಡ್ಡಾಡ್ತಾರೆ ಅಂತಂದ್ರೆ ಇನ್ನೇನು ಹೇಳಬೇಕು ಸೊ ಇದು ಸಂಗತಿ ಜೊತೆಗೇನು ಅಂತಂದ್ರೆ ಇದೇ ಅಜಿತ್ ಪವಾರ್ ಅವರ ದಾಖಲೆಗಳನ್ನ ಟ್ರ್ಯಾಕ್ಟರ್ ತುಂಬ್ಕೊಂಬರ್ತೀನಿ ಅಂತ ಹೇಳಿದಂತ ಬಿಜೆಪಿ ನಾಯಕರುಗಳು ಗೋಪಿನಾಥ್ ಮುಂಡೆ ಆದ್ರೆ ಇವತ್ತು ಬಿಜೆಪಿ ಜೊತೆಗೇನೆ ಇದ್ದಾರೆ ಅವರು ರಾಜಕೀಯ ಎಲ್ಲಿ ಯಾವ್ಯಾವ ರೀತಿ ಏನು ಬೇಕಾದ್ರೂ ಆಗ್ಬೋದು ಯಾರ ಜೊತೆ ಬೇಕಾದ್ರೂ ಸೇರ್ಬೋದು ಅನ್ಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇನ್ನು ಅನ್ನಪೂರ್ಣ ತುಕಾರಾಮ್ ಅವರು ಮುನ್ನಡೆಯನ್ನ ಸಾಧಿಸಿದ್ರು ಕೂಡ ಆ ಅಂತರ ಕಮ್ಮಿ ಆಗ್ತಾ ಇರುವಂತದನ್ನ ನೋಡ್ತಾ ಇದೀವಿ ಯಾಕಂತಾರೆ 1700 ಮತಗಳ ಚಿಲ್ಲರೆ ಮತಗಳ ಅಂತರದಲ್ಲಿ ಮುಂದಿದ್ದಂತ ಅನ್ನಪೂರ್ಣ ತುಕಾರಾಮ್ ಅವರು 4ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗ್ತಾ ಇದ್ದಂಗೆ ಆ ಅಂತರ ಈಗ 1001ಕ್ಕೆ ಬಂದಿದೆ ಬಿಜೆಪಿ 19,127 ಮತಗಳನ್ನ ಪಡೆದಿದ್ರೆ ಅವ್ರಿಗಿಂತ 1001 ಹೆಚ್ಚಿನ ಮತಗಳು ಕಾಂಗ್ರೆಸ್ ಇದೆ ಬಹಳ ಫ್ಯಾನ್ಸಿ ನಂಬರ್ 1001 ಮತಗಳಿಂದ ಅನ್ನಪೂರ್ಣ ತುಕಾರಾಮ್ ಅವರು ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾನು ಆಗ್ತಾನೆ ಹೇಳಿದಾಗೆ ಸಂಡೂರಿನಲ್ಲೂ ಕೂಡ ಈ ಬಾರಿ ನಾವು ಹೋದಂತ ಸಂದರ್ಭದಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅಂತ ಅಂದ್ರೆ ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಬಹುಶಃ ಅಲ್ಲಿ ಇರಬಹುದು ಅನ್ನುವಂಥದ್ದು ವಿಚಾರ ಯಾಕಂತಂದ್ರೆ ಸತತ 4 ಬಾರಿ ಗೆದ್ದಿದ್ದಾರೆ ತುಕಾರಾಮ್ ಅವರು ಅದರ ಜೊತೆಗೆ ಬಿಜೆಪಿಯ ಬಂಡಾಯ ಈ ಬಾರಿ ಇಲ್ಲದೆ ಇರುವಂತದ್ದು ಕೂಡ ಅವರಿಗೆ ಪ್ಲಸ್ ಆಗ್ಬೋದು ಅನ್ನುವಂತ ನಿರೀಕ್ಷೆ ಇತ್ತು ಅದಕ್ಕೆ ಒಂದ್ ರೀತಿ ಪುಷ್ಟೀಕರಿಸುವಂತ ರೀತಿಯಾಗಿ ಫೈಟ್ ಅಂತೂ ಇರುವಂತದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆಮೇಲೆ ಕಳೆದ ಬಾರಿ ಎಲ್ಲ ತುಕಾರಾಮ್ ಅವರು ಗೆದ್ದಂತ 15,000 18,000 ಈ ತರದ ಅಂತರ ಏನಿತ್ತು ಈ ಟೈಮ್ನಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಪಡೆದಂತ ಮತಗಳು ಕೂಡ ಹೆಚ್ಚು ಕಡಿಮೆ ಅಷ್ಟೇ ಇರ್ತಾ ಇತ್ತು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಿದೆ ಈ ಬಾರಿ ಬಂಡಾಯ ಅಭ್ಯರ್ಥಿ ಯಾರೂ ಇಲ್ಲ ದಿವಾಕರ್ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕಾರ್ಯ ಆಯ್ತು ಒಂದು ಸ್ವಲ್ಪ ಹಿನ್ನಡೆ ಅಂತ ಪರಿಗಣಿಸೋದ ಕಾರಣ ಅಂತ ಅಂದ್ರೆ ಹೊಸಪೇಟೆಯಲ್ಲಿ ಶಾಸಕರಾಗಿದ್ದಂತವರು ಅಂದ್ರೆ ಈಗಿನ ಮಾಜಿ ಶಾಸಕರು ಆನಂದ್ ಸಿಂಗ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ಳಲಿಲ್ಲ ಸಂಡೂರಿನಲ್ಲಿ ಅನ್ನುವಂಥದ್ದು ಯಾಕಂತ ಅಂದ್ರೆ ಬಹುಶಃ ರೆಡ್ಡಿ ಅವರ ಎಂಟ್ರಿ ಕೆಲವರಿಗೆ ಅಷ್ಟು ಹಿಡಿಸ್ತಾ ಇಲ್ಲ ಅನ್ನುವಂಥ ರೀತಿಯಾಗಿ ಮಾತೇನಿತ್ತು ಬಹುಶಃ ಆ ಕಾರಣಕ್ಕಾಗಿನ ಬೆಳವಣಿಗೆ ಅಂತಾನೂ ಕೂಡ ಸ್ಥಳೀಯವಾಗಿ ಅಲ್ಲಿ ವಿಶ್ಲೇಷಣೆ ಆಗ್ತಾ ಇದ್ದಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ ಬಟ್ ಜನಾರ್ದನ್ ರೆಡ್ಡಿ ಅವರಿಗಂತೂ ಇದು ಕಮ್ ಬ್ಯಾಕ್ ಮಾಡುವಂತ ನಿಟ್ಟಿನ ಒಂದು ವಿಶೇಷವಾದಂತ ಒಂದು ಅವಕಾಶ ಅನ್ನುವಂಥ ರೀತಿಯಾಗಿ ಅವರು ಪರಿಗಣಿಸಿದ್ರು ಬಳ್ಳಾರಿ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಆಲ್ರೆಡಿ ಗೆದ್ದಿರಬಹುದು ಗಂಗಾವತಿಯಿಂದ ಬಟ್ ಬಳ್ಳಾರಿ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಅವರು ಎಂಟ್ರಿ ಕೊಡುವಂತ ನಿಟ್ಟಿನಲ್ಲಿ ಅವರಿಗೊಂದು ಒಂದು ಪ್ರಯತ್ನ ಇದು ಆ ಕಾರಣಕ್ಕಾಗಿನೇ ಬಹಳ ಶ್ರೀರಾಮುಲು ಅವರು ಏನು ಆರಂಭಿಕ ಹಂತದಲ್ಲಿ ಹುಮ್ಮಸ್ಸಲ್ಲಿದ್ದಂಥದ್ದು ಮತ್ತೊಂದೇನು ನಾವು ಗಮನಿಸ್ತಾ ಇರಲಿಲ್ಲ ಆದ್ರೆ ಜನಾರ್ದನ್ ರೆಡ್ಡಿ ಅವರಂತೂ ಈ ಬಾರಿ ಬೀದಿ ಓಡಾಡ್ತಾ ಇದ್ದಂಥದ್ದು ನಾವು ಸಂಡೂರಿಗೆ ಹೋದಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇತ್ತು ಬಹುಶಃ ಅವರ ಪ್ರಯತ್ನದ ಒಂದು ಭಾಗ ಅಂತ ಅಂದ್ರೆ ಅವರಿಂದನೇ ಗೆಲ್ತೋ ಮತ್ತೊಂದು ನಂತರ ಬಟ್ ತಾನು ಬಿಜೆಪಿಗೆ ಬಂದಂತ ನಂತರದಲ್ಲಿ ಬಳ್ಳಾರಿಗೆ ಬಂದಂತ ನಂತರದಲ್ಲಿ ನಮಗೆ ಗೆಲ್ಲೋದಕ್ಕೆ ಅಭ್ಯರ್ಥಿಯಲ್ಲಿ ನಂದು ಒಂದು ಪಾಲಿದೆ ಅಂತ ಕ್ಲೈಮ್ ಮಾಡೋದಕ್ಕೆ ಒಂದು ಅವಕಾಶ ಇದು ಬಹುಶಃ ಆ ಅವಕಾಶವನ್ನ ಅವರು ಬಹಳ ಯಶಸ್ವಿಯಾಗಿ ಬಳಸ್ಕೊಂಡಿದ್ದಾರೆ ಸೋಲು ಗೆಲುವು ನೋಡೋಣ ವ್ಯತ್ಯಾಸ ಅಂತೂ ಆರಂಭಿಕ ಹಂತದಲ್ಲಿ ತೀರಾ ಕಮ್ಮಿ ಸಂಡೂರಲ್ಲಿ ಕಂಡು ಬರ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ